ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಹಾಗೆ ಸಚಿವರು ಆಗಿರತಕ್ಕಂಥ ಕೆಎಚ್ ಮುನಿಯಪ್ಪ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ಇದೀಗ ಮಾದರ ಮಹಾಸಭಾ ಒತ್ತಾಯವನ್ನ ಮಾಡಿರತಕ್ಕಂತಹದ್ದು. ಪಕ್ಷಕ್ಕೋಸ್ಕರವಾಗಿ ಸಾಕಷ್ಟು ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ, ಸಾಕಷ್ಟು ಅನುಭವಿ ರಾಜಕಾರಣಿ ಕೂಡ ಆಗಿರತಕ್ಕಂತಹದ್ದು. ಹೀಗಾಗಿ ಕೆಎಚ್ ಮುನಿಯಪ್ಪ ಅವರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿರತಕ್ಕಂತಹದ್ದು ಮಾದರ ಮಹಾಸಭಾ. ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿರುವಂತಹದ್ದು. ಪಾವಗಡದಲ್ಲಿ ಮಾದರ ಮಹಾಸಭಾದಿಂದ ರಾಜಕೀಯ ಒತ್ತಾಯ ಕೇಳಿಬಂದಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ಕೆಎಚ್ ಮುನಿಯಪ್ಪ ಹೆಸರು ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಪರಿಶಿಷ್ಟ ಜಾತಿಗೆ ಪ್ರಾತಿನಿಧ್ಯ ಸಿಗಬೇಕು, ಡಿಸಿಎಂ ಸ್ಥಾನ ಬೇಡಿಕೆ ಕೂಡ ಇಡಲಾಗಿದೆ. ಮುನಿಯಪ್ಪನವರಿಗೆ ಉನ್ನತ ಹುದ್ದೆ ನೀಡುವುದಕ್ಕೆ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು ಮಾದರ ಮಹಾಸಭಾ. ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು. ಹೈಕಮಾಂಡ್ ನಿರ್ಧಾರಕ್ಕೆ ಒತ್ತಡ ಹೆಚ್ಚಿಸತಕ್ಕಂಥ ಸಮುದಾಯ ಅನುಭವದ ನಾಯಕ ಮುನಿಯಪ್ಪ ಅವರಿಗೆ ಸ್ಥಾನ ನೀಡೋದಕ್ಕೆ ಇದೀಗ ಒತ್ತಾಯವನ್ನ ಮಾಡಿದ್ದಾರೆ. ಡಿಸಿಎಂ ಸ್ಥಾನಕ್ಕಾಗಿ ಪಾವಗಡದಲ್ಲಿ ರಾಜಕೀಯ ಚರ್ಚೆ ಸಾಕಷ್ಟು ಜೋರಾಗಿರುವಂತಹದ್ದು. ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಇದೀಗ ಮಾದರ ಮಹಾಸಭಾ ಆಗ್ರಹವನ್ನ ಮಾಡಿದೆ. ಮಾದರ ಮಹಾಸಭಾ ವತಿಯಿಂದ ಈ ಬಗ್ಗೆ ಪಾವಗಡದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಲಾಗಿರ್ತಕ್ಕಂತಹದ್ದು. ಹಿರಿಯ ಕಾಂಗ್ರೆಸ್ ನಾಯಕ ಹಾಗೆ ಕೇಂದ್ರ ಸಚಿವರಾಗಿದ್ದಂತಹ ಕೆಎಚ್ ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಲಾಗಿದೆ. ರಾಜ್ಯ ರಾಜಕೀಯದಲ್ಲಿ ಅಪಾರ ಅನುಭವ ಹೊಂದಿರತಕ್ಕಂಥ ಮುನಿಯಪ್ಪ ಅವರಿಗೆ ಉನ್ನತ ಹುದ್ದೆ ನೀಡತಕ್ಕಂಥದ್ದು ಸಮುದಾಯದ ಬಹುದಿನಗಳ ಬೇಡಿಕೆ ಇದೆ. ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ರಾಜಕೀಯವಾಗಿ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕಾದ್ರೆ ಡಿಸಿಎಂ ಸ್ಥಾನ ನೀಡಬೇಕು ಅಂತೇಳಿ ಇದೀಗ ಆಗ್ರಹವನ್ನ ಮಾಡಲಾಗಿದೆ. ಮುನಿಯಪ್ಪ ಅವರು ಹಲವು ದಶಕಗಳಿಂದ ಪಕ್ಷ ಸಂಘಟನೆ ಹಾಗೂ ಜನಸೇವೆಯಲ್ಲಿ ತೊಡಗಿರತಕ್ಕಂತಹದ್ದು ಸರ್ಕಾರ ಪರಿಗಣಿಸಬೇಕು. ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಸಮುದಾಯದ ಹಿರಿಯ ನಾಯಕರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಅಂತೇಳಿ ಇದೀಗ ಮಾದರ ಮಹಾಸಭಾದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನರಸಿಂಹಪ್ಪ ಒತ್ತಾಯವನ್ನ ಮಾಡಿದ್ದಾರೆ. ಈಗ ತಾನೇ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿದೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಯಾವ ತರ ಮಾದಿಗ ಜನಾಂಗಕ್ಕೆ ಮಿನಿಸ್ಟ್ರು ಅಥವಾ ಬೇರೆ ಹುದ್ದೆ ಕೊಡ್ತಿದ್ರು, ಅದೇ ತರನೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕ್ಯಾಬಿನೆಟ್ ಅಲ್ಲಿ ಕೂಡ ಸಹ ನಮಗೆ ಅತ್ಯಂತ ಸಮಂಜಸವಾಗಿರ್ತಕ್ಕಂಥ ಹುದ್ದೆಯನ್ನು ನಮ್ಮ ಮುನಿಯಪ್ಪ ಅವರಿಗೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಮುನಿಯಪ್ಪನವರು 7 ಬಾರಿ ಸಂಸದರಾಗಿ ಅತ್ಯಂತ ಹಿರಿಯ ಧುರೀಣರಾಗಿ ಕಳಂಕರಹಿತರಾಗಿ ಕೆಲಸ ನಿರ್ವಹಿಸ್ತಕ್ಕಂಥರು. ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಯಾವುದೇ ಕಾರಣಕ್ಕೆ ಅವರು ಅಧಿಕಾರಕ್ಕಾಗಿ ಲಾಬಿ ನಡೆಸಿರ್ತಕ್ಕಂಥರಲ್ಲ. ಅವರ ವೃತ್ತಿ ನೋಡಿ, ಅವರ ಜನಪ್ರಿಯತೆ ನೋಡಿ ಅವರಿಗೆ ಹುದ್ದೆಯನ್ನು ಕೊಟ್ಟಿದ್ದಾರೆ. ಈಗಲೂ ಸಹ ಅದೇ ತರನೇ ಅವರಿಗೆ ಡಿಸಿಎಂ ಹುದ್ದೆ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಪಾವಗಡ ತಾಲೂಕು ಮಾದರ ಮಹಾಸಮಿತಿಯಿಂದ ಜನಾಂಗದಿಂದ ನಾವು ಅವರಿಗೆ ಸರ್ಕಾರಕ್ಕೆ, ಎಐಸಿಸಿ ಕಾಂಗ್ರೆಸ್ ಪಕ್ಷಕ್ಕೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಜಿ, ರಾಹುಲ್ ಜಿ, ಸೋನಿಯಾ ಜಿ, ವೇಣುಗೋಪಾಲ್, ಸುರ್ಜೇವಾಲಾ ಅವರೆಲ್ಲರಿಗೂ ಸಹ ಮನವಿ ಮಾಡ್ತಾ ಅವ್ರನ್ನ ಡಿಸಿಎಂ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಇದನ್ನ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟಂದ್ರೆ ನಮ್ಮಲ್ಲಿ ಅಸಮಾಧಾನ ಇರ್ತೈತೆ. ಕಾಂಗ್ರೆಸ್ ಪಕ್ಷಕ್ಕೆ ವ್ಯತಿರೇಕವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಹೆಂಗನ್ನ ಮಾಡಿ ಅವರು ನಮಗೆ ಕೊಡ್ಲೇಬೇಕು ಡಿಸಿಎಂ ಸ್ಥಾನ ಮುನಿಯಪ್ಪ ಸಾಹೇಬರಿಗೆ ಅಂತ ಬಿಟ್ಟದ್ದು ಈ ಮೂಲಕ ನಾವೆಲ್ಲ ಆಗ್ರಹ ಪಡಿಸ್ತಾ ಇದ್ದೀವಿ. ಇದಾದ ನಂತರ ಎಲ್ರಿಗೂ ಸ್ವಾಗತ ಕೊಡ್ತಾ, ಈ ದಿನ ನಾವು ಏನಕ್ಕೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಎಲ್ಲ ನಿಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ರಾಜಕೀಯ ವಿದ್ಯಮಾನಗಳ ಸಾಕಷ್ಟು ಬದಲಾವಣೆ ಆಗಿದೆ. ಹಿಂದೆ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜಿ ಅವರಿಗೆ ಆಲ್ರೆಡಿ ರಾಜೀನಾಮೆ ಸಲ್ಲಿಸಿ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವ್ರನ್ನ CLP ನಾಯಕರನ್ನಾಗಿ ಮಾಡಿ ಜೊತೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಈಗ ಆಲ್ರೆಡಿ ಘೋಷಣೆ ಮಾಡುತ್ತೆ. ಈ 3ನೇ ತಾರೀಕು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಕಾರ್ಯಕ್ರಮನ ನಿಗದಿಪಡಿಸಿ ಎಲ್ಲ ಒಂದು ರೂಪುರೇಷೆ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಅದರಂತೆ ನಾವು ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯಕ್ಕೆ ಒಂದು ನ್ಯಾಯ ಒದಗಿಸಬೇಕು ಅಂತ ಅಂದ್ಬಿಟ್ಟು
ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋಕ್ಕೆ ನಮ್ಮೆಲ್ಲರ ಮುಖಾಂತರ ಒಂದು ಮನವಿ ಮಾಡ್ಕೊಳ್ಳೋಣ ಅಂತ ತಮ್ಮೆಲ್ಲರನ್ನ ಇವತ್ತು ಕರೆದಿರ್ತೇವೆ. ಒಂದು ವೇಳೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮುದಾಯದ ಮುತ್ಸದ್ದಿ ನಾಯಕರು ಸತತವಾಗಿ 7 ಬಾರಿ ಸಂಸದರಾಗಿ 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಈಗ 23 ಚುನಾವಣೆಯಲ್ಲಿ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬಂದು ದೇವನಹಳ್ಳಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಹುಮತಗಳನ್ನು ಪಡೆದು ಈ ಸಿದ್ದರಾಮಯ್ಯಜಿ ಅವರ ಕ್ಯಾಬಿನೆಟ್ ನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಕಾರ್ಯನಿರ್ವಹಿಸತಕ್ಕಂಥ ಹಾಗೂ ಕರ್ನಾಟಕ ಮಾದಾರ ಮಹಾಸಭಾ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಕೆ.ಎಚ್. ಮುನಿಯಪ್ಪನವ್ರನ್ನ ಡಿಸಿಎಂ ಉಪಮುಖ್ಯಮಂತ್ರಿಯಾಗಿ ಮಾದಿಗ ಜನಾಂಗದ ಒಂದು ಪ್ರತಿನಿಧಿಯಾದರು. ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾವು ಪಾವಡ ತಾಲೂಕು ಮಾದಾರ ಮಹಾಸಭಾ ವತಿಯಿಂದ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ.